ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಸ್ಕಾಂನಲ್ಲಿ ಖಾಲಿರ್ತಕ್ಕಂತಹ 388 ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ಕೇವಲ SSLC ಮತ್ತೆ ITI ಮಾಡಿರುವಂತವರು ಅರ್ಜಿನ ಸಲ್ಲಿಸಬಹುದು. ಹಾಗೇನೆ ಯಾವುದೇ ರೀತಿ ಎಕ್ಸಾಮ್ ಇಲ್ದೇನೆ ಡೈರೆಕ್ಟ್ ಆಗಿ ನೇರವಾಗಿ ನೇಮಕಾತಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಈ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನೋಡೋದಾದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಪ್ರೆಂಟಿಸ್ಶಿಪ್ ಆಕ್ಟ್ 1961 ಪ್ರಕಾರ 2 ವರ್ಷ ITI ಯಾರ್ಯಾರು ಮಾಡಿರ್ತಾರೆ ಅವರಿಗೆ 1 ವರ್ಷ ಟ್ರೈನಿಂಗ್ ಕೊಡುವಂತಹ ಒಂದು ತರಬೇತಿ ಅಥವಾ ಟ್ರೈನಿಂಗ್ ಸ್ಕೀಮ್ ಅನ್ಕೊಳ್ಳಿ. ಇದನ್ನ ಅಪ್ರೆಂಟಿಸ್ಶಿಪ್ ಅಂತ ಕರೀತಾರೆ. ಸೊ ಇಲ್ಲಿ ITI ನಲ್ಲಿ ಎಲೆಕ್ಟ್ರಿಷಿಯನ್ ಯಾರ್ಯಾರು ಮಾಡಿದ್ದಾರೆ, ಎಲೆಕ್ಟ್ರಿಷಿಯನ್ ಮಾತ್ರ 338 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು 388 ಇಲ್ಲಿ ಟೈಪಿಂಗ್ ಎರರ್ ಆಗಿದೆ. 388 ಹುದ್ದೆಗಳನ್ನ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇರ್ತಾರೆ. ನೇಮಕಾತಿಗೆ ಒಳಪಟ್ಟಂತವರು ಅಥವಾ ಈ ನೇಮಕಾತಿಲಿ ಸೇರ್ಕೊಳ್ಳುವಂತವ್ರಿಗೆ ತಿಂಗಳಿಗೆ ಶಿಶುಕ್ಷು ವೇತನ ಅಥವಾ ಸ್ಟೈಫೆಂಡ್ ಅಂತ 9,600 ರೂಪಾಯಿಗಳನ್ನ ಕೊಡಲಾಗುತ್ತದೆ. ಇದು ತರಬೇತಿ ಭತ್ಯೆ ಅಂತ. ಸೊ ಇದು ಯಾವುದೇ ರೀತಿ ಜಾಸ್ತಿನೂ ಆಗೋದಿಲ್ಲ, ಯಾವುದೇ ರೀತಿ ಕಮ್ಮಿನೂ ಆಗೋದಿಲ್ಲ ಅಂತ ಕೇಳೋದಾದ್ರೆ, ಯಾರ್ಯಾರು 2 ಇಯರ್ಸ್ ITI ಎಲೆಕ್ಟ್ರಿಷಿಯನ್ ಟ್ರೇಡ್ ನಲ್ಲಿ ಮಾಡಿರ್ತಾರೆ, NCVT ಆದ್ರೂ ಸರಿ, SCVT ಆದ್ರೂ ಸರಿ. ಸೊ ಹಾಗೇನೆ ಅವ್ರುಗಳು ಗೌರ್ಮೆಂಟ್ ಆದ್ರೂ ಸರಿ, ಪ್ರೈವೇಟ್ ಆದ್ರೂ ಸರಿ, ಐಡೆಡ್ ಅನ್ಎಡೆಡ್ ಎಲ್ಲೇ ಆದ್ರೂ ಸರಿ ITI ನಲ್ಲಿ ಎಲೆಕ್ಟ್ರಿಷಿಯನ್ ಮಾತ್ರ ಮಾಡಿರ್ಬೇಕು. ಅದನ್ನ ಬಿಟ್ಟು ಬೇರೆ ಟ್ರೇಡ್ ಮಾಡಿದ್ರು ಕೂಡ ಇಲ್ಲಿ ಇವರು ಕನ್ಸಿಡರ್ ಮಾಡಲ್ಲ. ಇನ್ ಕೇಸ್ ನೀವೇನಾದ್ರೂ ಬೇರೆ ಕಡೆ ಅಪ್ರೆಂಟಿಸ್ಶಿಪ್ ನ ಮಾಡಿದ್ದು ಇನ್ನೊಂದ್ಸರಿ ಮಾಡ್ತೀನಿ ಅಂದ್ರೆ ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಕೇವಲ ಫ್ರೆಶರ್ಸ್ ಯಾರು ಇರ್ತಾರೆ, ಎಲೆಕ್ಟ್ರಿಷಿಯನ್ ಟ್ರೇಡ್ ಅಲ್ಲಿ ಯಾರು 2 ವರ್ಷದ ITI ಮಾಡಿರ್ತಾರೆ ಅವರು ಮಾತ್ರ ಎಲಿಜಿಬಲ್. ಹಾಗೇನೆ ಏಜ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ 25 ವರ್ಷಕ್ಕಿಂತ ಕಮ್ಮಿ ಇರೋರು ಮಾತ್ರ ಅರ್ಜಿನ ಸಲ್ಲಿಸಬಹುದು. ಇದು ಜನರಲ್ ಕ್ಯಾಟಗರಿ ಅವ್ರಿಗೆ. ಅದೇ SC ST ಆದ್ರೆ 30 ವರ್ಷದ ತನಕ ಮಾತ್ರ ಅರ್ಜಿನ ಸಲ್ಲಿಸಬಹುದು. 30 ವರ್ಷ ಮೀರಿದ್ರೆ SC ST ಅವ್ರನ್ನ ತಗೊಳ್ಳೋದಿಲ್ಲ. 25 ವರ್ಷ ಮೀರಿದ್ರೆ ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಗಳನ್ನ ಇಲ್ಲಿ ತಗೊಳ್ಳೋದಿಲ್ಲ. ಹಾಗೇನೆ ಕನ್ನಡ ಭಾಷೆನ ಓದೋದಕ್ಕೆ ಬರೆಯೋದಕ್ಕೆ ಸೊ ನೀಟಾಗಿ ಬರಬೇಕು ಅಥವಾ ಓದಬೇಕು. ನಿಮ್ಮ SSLC ನಲ್ಲಿ ಕನ್ನಡ ಭಾಷೆ ಒಂದು ಸಬ್ಜೆಕ್ಟ್ ಆಗಿದ್ರೆ ಮಾತ್ರ ನಿಮ್ಮನ್ನ ಇಲ್ಲಿ ಅಪ್ರೆಂಟಿಸ್ಶಿಪ್ ಸ್ಕೀಮ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಕನ್ನಡ ಭಾಷೆ ನೀವು ಓದಿಲ್ಲ ಅಂದ್ರೆ SSLC ನಲ್ಲಿ ನಿಮ್ಮನ್ನ ತಗೊಳ್ಳಲ್ಲ. ಸ್ನೇಹಿತರೆ, ಇನ್ನು ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸೋದು ಅನ್ನೋದು ನೀವು ಕೇಳೋದಾದ್ರೆ, ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಆಫ್ಲೈನ್ ಆಗುತ್ತೆ. ಅಂದ್ರೆ ಈ ನೋಟಿಫಿಕೇಶನ್ ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಅವರು ಹಾಕಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ. ಅದನ್ನ ನೀವು ಪ್ರಿಂಟ್ಔಟ್ ತಗೊಬೇಕು. ಈ ಅಪ್ಲಿಕೇಶನ್ ಫಾರ್ಮ್ ನ ಇಲ್ಲ ಇರೋ ಅಲ್ಲೇ ಇರೋ ಸ್ನೇಹಿತರೆ, ಅಪ್ಲಿಕೇಶನ್ ಫಾರ್ಮ್ ಅಥವಾ ಅರ್ಜಿ ನಮೂನೆ ಈ PDF ಜೊತೆನೆ ಅಟ್ಯಾಚ್ ಆಗಿರುತ್ತೆ. ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ PDF ನ ಹಾಕಿರ್ತೀನಿ. ಸೊ ಇದನ್ನ ನೀವು ಪ್ರಿಂಟ್ಔಟ್ ತಗೊಂಡು ಇಲ್ಲಿ ಏನೇನು ಕೇಳಿರ್ತಾರೆ ನಿಮ್ಮ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಅದನ್ನ ಫಿಲ್ ಮಾಡಿ. ಇದ್ರ ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗಳು 100 ರೂಪಾಯಿಗಳ ಪೋಸ್ಟಲ್ ಆರ್ಡರ್ ತಗೋಬೇಕು. ಸಾಮಾನ್ಯ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತವರು 50 ರೂಪಾಯಿಗಳ ಇಂಡಿಯನ್ ಪೋಸ್ಟಲ್ ಆರ್ಡರ್ ನ ತಗೋಬೇಕು. ಯಾರ ಹೆಸರಲ್ಲಿ ತಗೋಬೇಕು ಅನ್ನೋದಾದ್ರೆ, ಆರ್ಥಿಕ ಸಲಹೆಗಾರರು, ಹುಬ್ಬಳ್ಳಿ ವಿದ್ಯುತ್ ಸಂಪರ್ಕ ಕಂಪನಿ ನಿಯಮಿತ ಹುಬ್ಬಳ್ಳಿ, ಇವ್ರ ಹೆಸರಿಗೆ ನೀವು 100 ರೂಪಾಯಿದು ಮತ್ತೆ 50 ರೂಪಾಯಿದು, ಈ ಜನರಲ್ ಆಗಿರೋ 100 ರೂಪಾಯಿ ತಗೊಳ್ಳಿ, SC ST ಆಗಿರೋ 50 ರೂಪಾಯಿ ತಗೊಳ್ಳಿ. ಸೊ ಅದನ್ನ ಆ ಪೋಸ್ಟಲ್ ಆರ್ಡರ್ನ ಅಪ್ಲಿಕೇಶನ್ ಫಾರ್ಮ್ ಜೊತೆ ನಾನು ಅವಾಗಲೇ ತೋರಿಸ್ದೆ, ಅದ್ರ ಜೊತೆ ಅಟ್ಯಾಚ್ ಮಾಡಬೇಕು. ನಂತರ ನೀವು ಆ ಮೇಲೆ ಬರುವಂತಹ ಕವರ್ ಮೇಲೆ ಈ ತರ ಬರೀಬೇಕು: ಎಲೆಕ್ಟ್ರಿಷಿಯನ್ ವೃತ್ತಿಯ ಶಿಶುಕ್ಷು ತರಬೇತಿಗಾಗಿ ಅರ್ಜಿ ಅಂತ ನೀವು ಆ ಕವರಿಂಗ್ ಲೆಟರ್ ಮೇಲೆ ಬರೀಬೇಕು. ಒಳಗಡೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಆ ಕವರಿಂಗ್ ಲೆಟರ್ ಮೇಲೆ ಈ ತರ ಬರೀಬೇಕಾಗುತ್ತೆ. ಮೊದಲನೇ ಸರಿ ಆಗಿರೋದ್ರಿಂದ ಫಸ್ಟ್ ಅಪ್ರೆಂಟಿಸ್ಶಿಪ್ india.gov.in ಅಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿ ಹುಬ್ಬಳ್ಳಿ ಎಸ್ಕಾಂ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಇದನ್ನ ಆಯ್ಕೆ ಮಾಡ್ಕೊಂಡು ಸೆಲೆಕ್ಟ್ ಆದ ನಂತರ ಅಲ್ಲೊಂದು ಕಾಪಿ ಬರುತ್ತೆ, ಜನರೇಟ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೋಸ್ಕರ ಅದನ್ನ ಒಂದು ಕಾಪಿನ ನೀವು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ SSLC ಅಂಕಪಟ್ಟಿ ಇವೆಲ್ಲ ಜೆರಾಕ್ಸ್ ಮಾಡಿರ್ಬೇಕು. ಅದ್ರ ಮೇಲೆ ಅಟೆಸ್ಟ್ ಮಾಡಿರ್ಬೇಕು. ಅಟೆಸ್ಟ್ ಅಂದ್ರೆ ಏನು, ನಿಮ್ಮ ಸಿಗ್ನೇಚರ್ನ ಮಾಡಿರ್ಬೇಕು. ಸೊ ಸ್ವಯಂ ದೃಢೀಕರಿಸಲ್ಪಟ್ಟ ಅಂತ ಅಂದ್ರೆ ನೀವೇ ಸಿಗ್ನೇಚರ್ ಹಾಕಿರ್ಬೇಕು. ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಸಿಗ್ನೇಚರ್ ಮಾಡಬೇಕು. ಅಥವಾ ಸ್ವಯಂ ದೃಢೀಕರಿಸಿದೆ ಅಂತ ಬರೆದ್ಬಿಟ್ಟು ನಿಮ್ಮ ಸೈನ್ ನ ಹಾಕಬೇಕು. SSLC ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡು, ಆಮೇಲೆ ಎಲೆಕ್ಟ್ರಿಷಿಯನ್ ಟ್ರೇಡ್ ಅಲ್ಲಿ ITI ಮಾಡಿರ್ತಾರಲ್ಲ ITI ಮಾರ್ಕ್ಸ್ ಕಾರ್ಡು, ಆಮೇಲೆ ರಿಸಲ್ಟ್ ಬಂದಿದ್ರೆ ರಿಸಲ್ಟ್ ಮಾರ್ಕ್ಸ್ ಕಾರ್ಡು, ಅಥವಾ ಸಾಮರ್ಥ್ಯ ಪ್ರಮಾಣ ಪತ್ರ, ದೈಹಿಕ ಸಾಮರ್ಥ್ಯ ಪ್ರಮಾಣ ಪತ್ರ. ಇದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ
ನೀವು ಬುಕ್ ಸ್ಟೋರಲ್ಲಿ ಇದನ್ನ ಕೇಳಿ ಈ ತರ ಫಾರ್ಮ್ ಕೊಡಿ ಅಂತ. ಸೊ ಇದನ್ನ ಎತ್ಕೊಂಡು ಹೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೇಳಿದ್ರೆ 100 rupees ಫೀಸ್ ಅನ್ನು ತಗೊಳ್ತಾರೆ. ಸೊ ಅವರು ನಿಮಗೆ ಈ ದೈಹಿಕ ಪ್ರಮಾಣ ಪತ್ರನ ಕೊಡ್ತಾರೆ. ಆಧಾರ್ ಕಾರ್ಡು, ಹಾಗೇನೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿ. ಇಲ್ಲ ಅಂದ್ರೆ ಬಿಡಿ, ಅದು ಹಂಗೆ ಜನರಲ್ಗೆ ಕನ್ಸಿಡರ್ ಮಾಡ್ಕೊಂತಾರೆ. ಹಾಗೇನೆ ಇವಾಗ ರೀಸೆಂಟ್ ಆಗಿ ತೆಗೆಸಿರುವಂತಹ ಒಂದು ಫೋಟೋಗಳನ್ನ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಅಂಟಿಸಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಯಾವ್ದಾದ್ರು ಒಂದನ್ನು ಕೂಡ ನೀವು ಮಿಸ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇವರು ಹೇಳ್ತಿದ್ದಾರೆ. ಸೊ ಹಾಗೇನೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೂ ಅಷ್ಟೇನೆ ಯಾವ ಕಾಲಮ್ನು ಖಾಲಿ ಬಿಡಕ್ ಹೋಗ್ಬೇಡಿ. ಸೊ ಎಲ್ಲ ಕಾಲಮ್ನು ಫಿಲ್ ಮಾಡಿ. ಸೊ ಫಿಲ್ ಮಾಡಿದ್ಮೇಲೆ ನೀವೇನ್ ಮಾಡಬೇಕು, ಫಿಲ್ ಮಾಡಿದ್ಮೇಲೆ ಈ ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕಾಗತ್ತೆ. ಅಡ್ರೆಸ್ ಬಂದ್ಬಿಟ್ಟು ಕಾರ್ಯನಿರ್ವಾಹಕ ಅಭಿಯಂತರರು ವಿದ್ಯುತ್, ಕೈಗಾರಿಕಾ ತರಬೇತಿ ಕೇಂದ್ರ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ವಿದ್ಯುತ್ ನಗರ, ಕಾರವಾರ ರಸ್ತೆ, ಹುಬ್ಬಳ್ಳಿ 580024. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ, ಪೋಸ್ಟ್ ಮಾಡಬೇಕಾಗತ್ತೆ. ದಿನಾಂಕ 9/3/2026 ಸಂಜೆ 4 ಗಂಟೆ ಒಳಗಡೆ ಅದು ಪೋಸ್ಟಲ್ಲಿ ಹೋಗಿ ಅದು ತಲುಪಬೇಕು. ಅದಾದ ನಂತರ ತಲುಪುವಂತವ್ರು ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ಸ್ವಲ್ಪ ಬೇಗನೆ ಅಪ್ಲಿಕೇಶನ್ ಹಾಕಿ, ಇಂಟ್ರೆಸ್ಟ್ ಇರುವಂತವ್ರು. ಇಲ್ಲಿ apprenticeship.gov.in ನಲ್ಲಿ ಯಾವ ತರ ರಿಜಿಸ್ಟರ್ ಆಗಬೇಕಂತ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಈ PDF ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಬೇಕು ಅಂದ್ರೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮ್ ಕೂಡ ಅದರಲ್ಲೇ ಇರುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ತಗೊಳ್ಳಿ, ಫಿಲ್ ಮಾಡಿ, ಒಂದು ಪೋಸ್ಟಲ್ ಆರ್ಡರ್ನ ತಗೊಳ್ಳಿ. ಯಾರ ಹೆಸರು ತಗೋಬೇಕು ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಅದನ್ನು ಅಟ್ಯಾಚ್ ಮಾಡಿ, ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಟ್ಯಾಚ್ ಮಾಡಿ. ಎಲ್ಲ ಕಾಪಿ, ಫೋಟೋ ಕಾಪಿ ಅಥವಾ ಜೆರಾಕ್ಸ್ ಕಾಪಿ ಆಗಿರುತ್ತೆ. ಒರಿಜಿನಲ್ ಯಾವುದೇ ಕಾರಣಕ್ಕೂ ಎಲ್ಲೂ ಹಾಕಕ್ಕೆ ಹೋಗಬೇಡಿ. ಜೆರಾಕ್ಸ್ ಕಾಪಿ ಹಾಕಿ, ಅದ್ರ ಮೇಲೆಲ್ಲ ಸೆಲ್ಫ್ ಅಟೆಸ್ಟೆಡ್ ಅಂತ ಬಂದ್ಬಿಟ್ಟು ಸೈನ್ ಹಾಕಿ. ಸೊ ಫೋಲ್ಡ್ ಮಾಡಿ ಆ ಲಕೋಟೆ ಇರುತ್ತಲ್ಲ, ಅಂದ್ರೆ ಮೇಲ್ಗಡೆ ಕವರಿಂಗ್ ಇರುತ್ತಲ್ಲ, ಅಲ್ಲಿ ಬರಿಬೇಕಾಗತ್ತೆ. ಆ ಕವರಿಂಗ್ ಮೇಲೆ ಎಲೆಕ್ಟ್ರಿಷಿಯನ್ ವೃತ್ತಿಯ ಶಿಶು ತರಬೇತಿಗೆ ಅರ್ಜಿ ಅಂತ ಬರೆದ್ಬಿಟ್ಟು, ಸೊ ಅಡ್ರೆಸ್ ನಾನು ಹೇಳಿದ್ದೀನಲ್ಲ ಆ ಅಡ್ರೆಸ್ಗೆ ನೀವು ಪೋಸ್ಟ್ ನ ಮಾಡಿ. ಆಯ್ತೆ. ಸೊ ನಮ್ಮ ಎಸ್ಕಾಂ ನಲ್ಲಿ ಕಲಿರ್ತಕ್ಕಂತಹ 388 ಶಿಶು ಹುದ್ದೆಗಳನ್ನ, ಆ ಹುದ್ದೆಗಳ ಕುರಿತು ಇನ್ಫಾರ್ಮೇಶನ್ ನೀಡಿದೆ. ಸೊ ಈ ವಿಡಿಯೋ ಕುರಿತು ಅಥವಾ ಈ ಇನ್ಫಾರ್ಮೇಶನ್ ಕುರಿತು ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.